2013ರಿಂದ ನಾಪತ್ತೆಯಾಗಿದ್ದರಂತೆ ವೈದ್ಯ ಶಾಹೀನ್. ಕಾನ್ಪುರ ಕಾಲೇಜಿನಲ್ಲಿ ಡಾಕ್ಟರ್ ಶಾಹೀನ್ ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. 2013ರಿಂದ ಈಕೆ ನಾಪತ್ತೆಯಾಗಿದ್ಲು. ಶಾಹೀನ್ ಕಾನ್ಪುರ ಕಾಲೇಜಿನಲ್ಲಿ ಈಕೆ ಓದಿದ್ದು, ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತಕ್ಕಂಥದ್ದು. ಜೈಷ್ ಮಹಿಳಾ ವಿಂಗ್ಗೆ ನಾಯಕಿಯಾಗಿದ್ದರು ಈ ಶಾಹೀನ್. ಈ ಟೆರರ್ ಸ್ಲೀಪರ್ ಸೆಲ್ನಲ್ಲೂ ಯಾವಾಗಲೂ ಹೀಗೇ, ಅವರು ಮನೆಯವರಿಂದ ದೂರ ಆಗಿಬಿಡ್ತಾರೆ, ಅವ್ರದ್ದೇ ಆದಂತಹ ಲೋಕದಲ್ಲಿ ಬದುಕ್ತಾ ಇರ್ತಾರೆ. ಅವ್ರ ತಂದೆ ತಾಯಿಗೂ ಗೊತ್ತಿರಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ. 2013ರಿಂದ ಈಕೆ ಕುಟುಂಬದ ಸಂಪರ್ಕದಲ್ಲೇ ಇಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ಆಮೇಲೆ ಆಕೆಗೆ ಆ ಉಗ್ರ ಸಂಘಟನೆ ಜೊತೆ ನಂಟಿತ್ತಲ್ಲ, ಆ ಕೆಲಸ ಮಾಡಿಕೊಂಡು ಮೇಲ್ನೋಟಕ್ಕೆ ವೈದ್ಯೆ ಅಂತ ಹೇಳಿಕೊಂಡು ಒಳಗೊಳಗೇನೆ ದೇಶದ್ರೋಹದ ಕೃತ್ಯವನ್ನು ಈಕೆ ಎಸಗ್ತಾ ಇದ್ದದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈ ಡಾಕ್ಟರ್ ಶಾಹೀನ್ ಕುಟುಂಬದಿಂದ 2013ರಿಂದ ಬೇರೆ ಆಗಿದ್ದು ಅಂತನ, ನಾಪತ್ತೆ ಅಂತಂದರೆ ಏನಾದರೂ ಕೃತ್ಯದಲ್ಲಿ ಈಕೆ ಪೊಲೀಸರಿಗೆ ಬೇಕಾಗಿದ್ದವಳ, ಹೇಗೆ ಅಂತ? ನೋಡಿ, ಈಗ ಇರುವಂಥ ಮಾಹಿತಿಗಳ ಪ್ರಕಾರ ಈಕೆ ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿರಲಿಲ್ಲ, ಖುದ್ದು ಅವರ ಕುಟುಂಬದ ಸಂಪರ್ಕದಲ್ಲೂ ಕೂಡ ಇರಲಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಅಲ್ಲಿ ಸ್ಥಳೀಯರನ್ನು ಮಾತಾಡಿಸಿದಂಥ ಸಂದರ್ಭದಲ್ಲಿ ಮತ್ತು ಅವರ ಕುಟುಂಬಸ್ಥರಿಂದ ಮಾಹಿತಿಯನ್ನು ಸಂಗ್ರಹಿಸಿದಂಥ ಸಂದರ್ಭದಲ್ಲಿ ಆಕೆಗೆ ಸಂಬಂಧಪಟ್ಟಂಥ ಸಾಕಷ್ಟು ವೈಯಕ್ತಿಕ ಮಾಹಿತಿಗಳು ಕೂಡ ಈಗ ಹೊರಗಡೆ ಬರ್ತಾ ಇರುವಂಥದ್ದು. ಸಾಕಷ್ಟು ಹೆಚ್ಚು ಮಾತನಾಡದೆ ತನ್ನಷ್ಟಕ್ಕೆ ತಾನು ಇರ್ತಾ ಇದ್ದಂತಹ ವೈದ್ಯ ಆಗಿದ್ದರು ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಮತ್ತು ಹೆಚ್ಚು ಎಲ್ಲೂ ಸೋಷಿಯಲ್ ಆಗಿ ಆಕ್ಟಿವ್ ಆಗಿರ್ತಿರ್ಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. 2013ರಿಂದ ಒಂದು 3-4 ವರ್ಷಗಳ ಕಾಲ ಅವರು ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿರಲಿಲ್ಲ, ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಈ ಒಂದು ಅವಧಿಯಲ್ಲಿ ಅವರು ಎಲ್ಲಿ ಹೋಗಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉಟ್ಕೊಂಡಿರುವಂಥದ್ದು. ಅವರೇನಾದರೂ ಟ್ರೈನಿಂಗ್ ಅನ್ನುವಂತಹ ಹೆಸರಿನಲ್ಲಿ ಬೇರೆ ಕಡೆ ಎಲ್ಲಾದರೂ ಹೋಗಿದ್ರಾ, ಬೇರೆ ಕಡೆ ಟ್ರೈನಿಂಗ್ ಏನಾದ್ರು ಮುಗಿಸ್ಕೊಂಡು ಬಂದ್ರಾ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳಿಲ್ಲ. ಆದರೆ ಅವರು ಒಂದಿಷ್ಟು ವರ್ಷಗಳ ಕಾಲ ಯಾರ ಸಂಪರ್ಕಕ್ಕೂ ಕೂಡ ಇರಲಿಲ್ಲ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಅವರು ಎಲ್ಲಿದ್ದರು, ಏನು ಮಾಡ್ತಾ ಇದ್ರು, ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಕೂಡ ಉಟ್ಕೊಂಡಿರುವಂಥದ್ದು. ಅಥವಾ ಬೇರೆ ಕಡೆಗೆ ಹೋಗಿ ಎಲ್ಲಾದರೂ ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡಲಿಕ್ಕೆ ಟ್ರೈನಿಂಗ್ ಏನಾದರೂ ಪಡ್ಕೊಂಡು ಬರಲಿಕ್ಕೆ ಹೋಗಿದ್ರ, ಹಾಗಾಗಿ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಿರ್ಲಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಎದ್ದಿರುವಂಥದ್ದು. ಸೊ ಉಮರ್ ಆದ ಬಳಿಕ ಡಾಕ್ಟರ್ ಶಾಹೀನ್ನ ಮೇಲೆ ಸಾಕಷ್ಟು ಅನುಮಾನಗಳು ಮೂಡಿರುವಂಥದ್ದು. ಹೀಗಾಗಿ ಶಾಹೀನ್ ಮತ್ತು ಆಕೆಯ ಸುತ್ತ ಇರುವಂಥ ನೆಟ್ವರ್ಕ್ ಅನ್ನು ಕೂಡ ಈಗ ಭೇದಿಸಲಾಗ್ತಾ ಇರುವಂಥದ್ದು. ಮತ್ತೆ ಅವರನ್ನ ಹಂತ ಹಂತವಾಗಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಅರವಿಂದ್.